ಕಾಡಿನ ನೈಸರ್ಗಿಕ ಸೌಂದರ್ಯವನ್ನು ವರ್ಣಿಸ್ಕೋತ ಅದನ್ನು ನೋಡ್ಕೋತ ಮಾಡ್ಕೋತ ಕಾಡಿನೊಳಗ ಹೋಗ್ತಾರೆ. ಹಂಗ ವಿಚಾರ ಪ್ರಾಣಿಗಳನ್ನ ಪಕ್ಷಿಗಳನ್ನ ಅವುಗಳನ್ನ ನೋಡ್ಕೋತ ಕಾಡಿನೊಳಗ ಅವ್ರು ಒಂದು ದಿನ ಹಾದಿ ತಪ್ಪಿ ಬಿಡ್ತಾರೆ. ಹಾದಿ ತಪ್ಪಿ ಏನ್ ಮಾಡ್ತಾರ, ಕೊನೆಗೆ ಹೊರಗೆ ಹೆಂಗ್ ಬರ್ಬೇಕು ಅಂತ ಗೊತ್ತಲ್ಲ, ಅದಕ್ಕಾಗಿ ಆಸ್ಪಾಸ್ದೊಳಗೆ ಹಾದಿ ಗೊತ್ತಿರೋರನ್ನ ಹುಡುಕಕ್ ಶುರು ಮಾಡ್ತಾರೆ. ಆಸ್ಪಾಸ್ದೊಳಗೆ ಹಾದಿ ಹುಡುಕಕ್ ಶುರು ಮಾಡಿದಾಗ ಅಲ್ಲೊಂದು ಗುಡಿಸಲು ಕಾಣಿಸ್ತದ. ಅವ್ರಿಗೆ ಏನಾಗ್ತದಪ್ಪ ಅಂದ್ರ ಅಲ್ಲೊಂದು ಗುಡಿಸಲು ಕಾಣಿಸ್ತೈತಿ. ಅವ್ರಿಗೆ ಎಷ್ಟು ಆನಂದ ಆಗ್ತದಂದ್ರ ಆ ಗುಡಿಸಲು ನೋಡಿ ನಾವು ಆದಷ್ಟು ಜಲ್ದಿ ನಮ್ಮ ಅರಮನೆಗೆ ನಮ್ಮ ವಿಚಾರ ಇರುವಂತ ಜಾಗಕ್ಕೆ ಮತ್ತೆ ಹೊರಗೆ ಹೋಗಕ್ಕೆ ಸಾಧ್ಯ ಆಗ್ತೈತಿ ಅಂತ ಹೇಳಿ ಖುಷಿ ಪಟ್ಟು ಅಲ್ಲಿ ಆ ಜಾಗಕ್ಕೆ ಹೋಗಕ್ಕೆ ಶುರು ಮಾಡ್ತಾರೆ. ಆ ಮನೆಯೊಳಗ ಆ ಗುಡಿಸಲೊಳಗ ಒಬ್ಬ ಅಜ್ಜಿ ಇರ್ತಾರ, ವಯಸ್ಸಾದಂತ ಒಬ್ಬ ಅಜ್ಜಿ ಇರ್ತಾರ. ಇವರು ಹೋದ ತಕ್ಷಣ ಇವರಿಗೆ ಹಣ್ಣು ನೀರನ್ನ ಕೊಟ್ಟು ಅವ್ರು ಏನ್ ಮಾಡ್ತಾರೆ, ಇವ್ರ ವಿಚಾರಗಳ ಕೇಳೋದಿಲ್ಲ. ನೀವು ಯಾರು, ನೀವು ಎಲ್ಲಿಂದ ಬಂದಿರಿ, ನೀವು ಯಾಕೆ ಬಂದಿರಿ ಇಂಥದನ್ನು ಕೇಳಲಾರ್ದನು ಅತಿಥಿ ಸತ್ಕಾರವನ್ನು ಮಾಡುವ ವಿಚಾರದಿಂದ ಅವರಿಗೆ ಹಣ್ಣನ್ನ ಮತ್ತು ನೀರನ್ನ ಕೊಟ್ಟ ಅವರಿಗೆ ಸಂತೋಷವನ್ನು ಉಂಟು ಮಾಡ್ತಾರೆ. ಆಮೇಲೆ ಹಿಂದಾಗ ಏನಾಗ್ತೈತಿ, ಅವ್ರು ಏನ್ ಮಾಡ್ತಾರ, ರಾಜ ಮತ್ತು ಮಹಾಪಂಡಿತ ಏನ್ ಇರ್ತಾರ ಅವ್ರ ಅಜ್ಜಿಗೆ ಹಾದಿ ಕೇಳಾಕ್ ಶುರು ಮಾಡ್ತಾರ. ಅಜ್ಜಿಯವರ ನಾವೇನ್ ಮಾಡೀವಿ, ಈ ಕಾಡಿನ ಸೌಂದರ್ಯವನ್ನು ನೋಡ್ಕೋತ ನಾವೇನ್ ಮಾಡೀವಿ, ಕಾಡಿನೊಳಗೆ ಬಂದೀವಿ, ನಮ್ಮ ಹಾದಿ ಮರೆಸ್ಬಿಟ್ಟಿವಿ. ನಮ್ಮ ಹಾದಿ ತೋರಿಸ್ರಿ, ನಾವು ಈ ಕಾಡಿನಲ್ಲಿ ಬಿಟ್ಟು ಹೊರಗೆ ಹೋಗ್ತೀವಿ, ಅದು ಹೆಂಗ್ ಹೋಗ್ಬೇಕು ಅನ್ನೋದ ಹಾದಿ ಹೇಳಿದ್ರ ನಾವು ನಿಮ್ಗೆ ಬಹಳ ಧನ್ಯರಾಗ್ತೀವಿ ಅಂತ ವಿಚಾರ ಹೇಳ್ತಾರೆ. ಅಜ್ಜವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಮನುಷ್ಯರಿಗೆ ವಿಚಾರ ಮಾಡಿ, ಆಗ್ಲಿ ನಾನು ಇವ್ರು ಹಾದಿ ಹೇಳ್ತಾರೆ, ಆದ್ರೆ ಮೊದಲು ನೀವು ಯಾರು ಅನ್ನುವಂಥದ್ದನ್ನ ನೀವು ನನಗೆ ಪರಿಚಯ ಮಾಡ್ಕೊಡ್ಬೇಕು ಅಂತೇಳಿ ಆ ಈಕೆ ಕೊಡ್ತಾರೆ. ಪರಿಚಯ ಮಾಡ್ಕೊಡ್ಬೇಕಂತ ಹೇಳಿ ತಿಳ್ಕೊಂಡಾಗ ಆಮೇಲೆ ಹಿಂದಾಗಡೆ ಇವರು ತಮ್ಮ ಮಹಾಪಂಡಿತರು ರಾಜರು ಇವ್ರು ಹೇಳಕ್ ಶುರು ಮಾಡ್ತಾರ, ನಾವು ಮಹಾರಾಜ ಇದ್ದೀನಿ, ನಾನು ಮಹಾಪಂಡಿತ ಇದ್ದೀನಿ ಅಂತೇಳಿ ಹೇಳಕ್ ಶುರು ಮಾಡ್ತಾರ. ಆ ಅಜ್ಜಿಗೆ ಹೇಳ್ತಾರ, ಯಾಕೆ ಶುರು ಹೇಳ್ತೀರಿ, ನೀವು ಮಹಾರಾಜರಾಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಜಗತ್ತೊಳಗಿರುವಂತ ಇಬ್ಬರು ಮಹಾರಾಜರಿಂದ ಒಬ್ಬ ಮೇಘರಾಜ, ಇನ್ನೊಬ್ಬ ಯಮರಾಜ. ಇವ್ರು ಬಿಟ್ರ ಮತ್ತೆ ರಾಜರಾಗಕ್ಕೆ ಸಾಧ್ಯ ಇಲ್ಲ. ಸಮಯಕ್ಕ ಕಾಲ ಕಾಲಕ್ಕ ಮಳೆ ಬೆಳೆಗಳನ್ನು ಕೊಟ್ಟು ಈ ಭೂಮಿಯನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೊಂಟಿರುವಂತ ಮೇಘರಾಜನೇ ಮೊದಲ ರಾಜ. ಮತ್ತು ಪ್ರತಿಯೊಂದು ಜೀವನ ಹುಟ್ಟು ಮತ್ತು ಸಾವುಗಳನ್ನ ನಿರ್ಧಾರ ಮಾಡಿರುವಂತ ಯಮರಾಜ. ಇವರಿಬ್ಬರೇ ಈ ಲೋಕಕ್ಕ ರಾಜರಾಗಕ್ಕೆ ಸಾಧ್ಯ ಆಗ್ತಾರೆ, ನೀವು ಯಾಕೆ ಸುಳ್ಳು ಹೇಳಾಕತ್ತೀರಿ ಅಂತೇಳಿ ಅವ್ರು ಕೇಳ್ತಾರೆ. ಆಮೇಲೆ ಎರಡನೇದಾಗಿ ಮಹಾಪಂಡಿತರು ಮತ್ತು ಅವ್ರ ರಾಜ ಮತ್ತೆ ಹೇಳಕ್ ಶುರು ಮಾಡ್ತಾರ, ನಾವು ಶ್ರೀಮಂತರಿದ್ದೇವ್ರಿ. ಅವ್ರು ಏನ್ ಹೇಳ್ತಾರ, ಎರಡನೇದಾಗಿ ನಾವು ಶ್ರೀಮಂತರಿದ್ದೇವ್ರಿ. ಅವಾಗ ಅಲ್ಲಿ ಹೇಳ್ತಾರ ನಕ್ಕೊಂತ, ಯಾಕೆ ಸುಳ್ಳು ಹೇಳ್ತೀರಿ, ಶ್ರೀಮಂತ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರ ನಿಜವಾದ ಶ್ರೀಮಂತಿಕೆ ಅನ್ನೋ ವಿಚಾರ ಆ ಭಗವಂತ ಸೃಷ್ಟಿ ಮಾಡಿದ್ರು. ಈ ಭೂಮಿ ಮೇಲಿರುವಂತ ಪರ್ವತಗಳು ಮತ್ತು ಸರೋವರಗಳೇ ಇದನ್ನು ಯಾರೂ ಸಹ ಹುಟ್ಟು ಹಾಕಿಲ್ಲ, ಯಾರೂ ಇದನ್ನು ನಾಶ ಮಾಡಕ್ಕೂ ಸಾಧ್ಯ. ನನ್ನ ಬಳಕ ನೀವೆಂತ ರಾಜರಾಗ್ತೀರಿ, ನೀವೆಂತ ಶ್ರೀಮಂತರಾಗಕ್ಕೆ ಸಾಧ್ಯ ಆಗ್ತೀರಿ, ನೀವು ಸುಳ್ಳು ಯಾಕೆ ಹೇಳಾಗ್ತೀರಿ, ಸುಳ್ಳು ಹೇಳ್ಬೇಡ್ರಿ, ನೀವು ಶ್ರೀಮಂತರು ಅಲ್ಲ ಅಂತ ಹೇಳ್ತಾರೆ. ಅಂದ ಬಳಕ ಆಮೇಲೆ ರಾಜ ಮತ್ತು ಮಹಾಪಂಡಿತ್ ಹೇಳ್ತಾರ, ನಾವು ಮಹಾಕವಿಗಳಿದ್ದೀವಿ, ನಾವು ಮಹಾಕವಿಗಳಿದ್ದೀವಿ ಅಂತ ಹೇಳ್ತಾರೆ. ಆಮೇಲೆ ಹಿಂದಾಗಡೆ ಅಜ್ಜ ಹೇಳ್ತಾರ, ಮತ್ತೆ ಯಾಕೆ ಸುಳ್ಳು ಹೇಳಾಕತ್ತೀರಿ, ನೀವು ರಾಜರೂ ಅಲ್ಲ, ನೀವು ಶ್ರೀಮಂತರೂ ಅಲ್ಲ, ಮತ್ತೆ ಸುಳ್ಳು ಹೇಳಾತಿರಲ್ಲ, ನೀವು ಮಹಾಕವಿಗಳು ಅಂತ ಹೇಳಾತಿರಲ್ಲ, ನೀವು ಕವಿಗಳಲ್ಲ ಸಾಧ್ಯ ಇಲ್ಲ. ಯಾಕಂದ್ರ ನೀವು ಪ್ರಕೃತಿ ಒಳಗೆ ಕಂಡಿದ್ದನ್ನು ಮಾತ್ರ ವರ್ಣಿಸ್ತೀರಿ, ಪ್ರಕೃತಿ ಒಳಗೆ ಇದ್ದಿದ್ದನ್ನು ಮಾತ್ರ ನೀವು ನಿಮ್ಮ ಲೇಖನದೊಳಗ, ನಿಮ್ಮ ಬರವಣಿಗೆ ಒಳಗ, ನಿಮ್ಮ ವಿಚಾರದೊಳಗೆ ತಿಳಿಸ್ಲಾಕ ಸಾಧ್ಯತೆ. ಆದ್ರ ನೀವು ಇದೆಲ್ಲಾ ವಿಚಾರಗಳನ್ನ ಕೊಟ್ಟಂತ ನಿಸರ್ಗ ನಿಜವಾದ ಮಹಾಕವಿ ಆಗ್ಲಾಕ ಸಾಧ್ಯತೆ. ನೀವ್ಯಾಕೆ ಸುಳ್ಳು ಹೇಳ್ತೀರಿ, ನೀವು ಮಹಾಕವಿಗಳು ಅಲ್ಲ ಅಂತ ಹೇಳ್ತಾರೆ. ಆಮೇಲೆ ನಾಲ್ಕನೇದಾಗಿ ಮತ್ತೆ ವಿಚಾರ ಕೇಳಕ್ ಮಾಡ್ತಾರ, ಮತ್ ಅಜ್ಜಿ ಕೇಳ್ತಾರ, ನೀವು ಯಾರು, ಮತ್ ಏನ್ ಮಾಡ್ತಾರ, ಅಜ್ಜಿ ಕೇಳ್ತಾರ, ನೀವು ಯಾರಿದ್ದೀರಿ. ಐದನೇದಾಗಿ ಹೇಳ್ತಾರ, ಅಜ್ಜಿ ನಾವು ನಿಮ್ಮ ಅತಿಥಿ ಒಳಗೆ ಇದ್ದೀವಿ, ನಾವು ನಿಮ್ಮ ಅತಿಥಿಗಳಿದ್ದೀವಿ, ನಮ್ಮ ಅತಿಥಿ ಅಂತಾರೆ ಕೇಳ್ಕೋರಿ. ಅಜ್ಜಿ ಹೇಳ್ತಾರ, ನೀವು ಹೆಂಗೆ ನನ್ನ ಅತಿಥಿ ಆಗಕ್ಕೆ ಸಾಧ್ಯ ಆಗ್ತೈತಿ, ನೀವು ನನ್ನ ಅತಿಥಿಗಳಾಗಕ್ಕೆ ಸಾಧ್ಯ ಇಲ್ಲ. ನಿಜವಾದ ಅತಿಥಿ ಯಾವ್ದಪ್ಪ ಅಂದ್ರೆ ಯೌವನ. ಮನುಷ್ಯಾಗ ನಿಜವಾದ ಅತಿಥಿ ಅಂದ್ರೆ ಯಾವ್ದಪ್ಪ ಅಂದ್ರೆ ಯೌವನ. ಯಾಕಂದ್ರ ಇದು ಬ್ಯಾಡ್ ಅಂದ್ರೆ ಯಾರಿಗೆ ಬಿಟ್ಟಿದ್ದಲ್ಲ, ಬೇಕಂದ್ರೂ ಯಾವ ರೀತಿ ಉಳಿಯುವುದಿಲ್ಲ. ಅದಕ್ಕೆ ಸುಳ್ಳು ಯಾಕೆ ಹೇಳ್ತೀರಿ, ನೀವು ಅತಿಥಿ ಆಗಕ್ಕೆ ಸಾಧ್ಯ ಇಲ್ಲ, ಈ ಪ್ರಪಂಚದೊಳಗೆ ಯೌವನ ಒಂದೇ ಅತಿಥಿ ಆಗಕ್ಕೆ ಸಾಧ್ಯದ. ಮತ್ತೆ ರಾಜಾಗ ಪಂಡಿತಕ್ಕೆ ಒಂದ್ಸಲ ವಿಚಾರ ಮಾಡಕ್ ಶುರು ಮಾಡ್ತಾರ. ಈ ಅಜ್ಜರೇ ಎಷ್ಟು ವಿಚಾರ ಮಾಡತ್ತಾರ ನೋಡು, ನಾವು ಮಹಾರಾಜರಂದ್ರೂ ಒಪ್ಕೊಳ್ಳಕ್ ತಯಾರಿಲ್ಲ,
ಮತ್ತ ಶ್ರೀಮಂತರು ಒಪ್ಕೊಳ್ಳಾಗ್ತಾ ಇರಲಿಲ್ಲ, ಮಹಾಕವಿಗಳಂದ್ರೂ ಸಹ ಒಪ್ಕೊಳ್ಳಾಗ್ತಾ ಇರಲಿಲ್ಲ, ಮತ್ತ ಮಹಾಕವಿಗಳಂದ್ರೂ ಒಪ್ಕೊಳ್ಳಾಗ್ತಾ ಇರಲಿಲ್ಲ. ಇಷ್ಟೆಲ್ಲ ಹೇಳಿದ್ರು ಸಹ ಒಪ್ಕೊಳ್ಳಾಗ್ತಾ ಇರಲಿಲ್ಲ. ನಾವಿನ್ನು ಚಾಣಾಕ್ಷತನದಿಂದ ನಮ್ಮ ಉತ್ತರಗಳನ್ನು ಹೇಳಲು ಮಾಡೋಣ ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ಅಜ್ಜಿ ಕೇಳ್ತಾರ, ನೀವು ಯಾರು? ಅವಾಗ ಮತ್ತೆ ಮಹಾರಾಜ ಪಂಡಿತ ಹೇಳ್ತಾರು, ನಾವು ಲೋಕಪ್ರಿಯರಿದ್ದೀವಿ. ಇವಾಗ ಏನ್ ಹೇಳ್ತಾರ, ಆರನೇದಾಗಿ ನಾವು ಲೋಕಪ್ರಿಯರಿದ್ದೀವಿ ಅಂತ ಹೇಳ್ತಾರ. ಅವಾಗ ಅಜ್ಜಿ ಮತ್ತೆ ವಿಚಾರ ಹೇಳ್ತಾರ, ನೀವು ಲೋಕಪ್ರಿಯ ಆಗೋದಕ್ಕೆ ಹೆಂಗ್ ಸಾಧ್ಯ? ನೀವು ಎಲ್ಲರಿಗೂ ಲೋಕಪ್ರಿಯ ಅಂದ್ರೆ ಹೆಂಗಿರ್ಬೇಕು ಅಂದ್ರೆ, ಇಡೀ ಪ್ರತಿಯೊಂದು ಪ್ರಾಣಿಗೂ ಜೀವಿಗೂ ಪ್ರತಿಯೊಂದಕ್ಕೂ ಅದರ ಅವಶ್ಯಕತೆ ಇದ್ರೆ ಮಾತ್ರ ಅದು ಲೋಕಪ್ರಿಯ ಆಗಕ್ಕೆ ಸಾಧ್ಯ ಆಗ್ತದೆ. ಅದೇನು ಲೋಕಪ್ರಿಯ ಆಗಕ್ಕೆ ಸಾಧ್ಯ ಆಗ್ತದ? ಇಡೀ ಪ್ರಪಂಚದೊಳಗೆ ಲೋಕಪ್ರಿಯ ಇರೋದಂದ್ರೆ ಎರಡು ವಸ್ತು, ಒಂದು ಅನ್ನ, ಇನ್ನೊಂದು ನೀರ. ಇವು ಎರಡು ವಸ್ತು ಪ್ರತಿಯೊಂದು ಜೀವಿಗೂ ಪ್ರತಿಯೊಂದು ಪ್ರಾಣಿಗೂ ಪ್ರತಿಯೊಂದು ವಿಚಾರಕ್ಕೂ ಅದ ಅವಶ್ಯ ಆಗುವುದು ನೀರ ಮತ್ತು ಅನ್ನ. ಇವೇ ಎರಡು ಲೋಕಪ್ರಿಯ ಆಗಕ್ಕೆ ಸಾಧ್ಯತೆ ಹೊರತು ಇದರ ಬಗ್ಗೆ ಮತ್ತೆ ಯಾರಿಗೂ ಮತ್ತೆ ಆ ವಿಚಾರ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ವಿಚಾರ ಮಾಡಿ ನೋಡ್ರಿ, ನಾವು ಬಂಗಾರ ತಟ್ಟೆ ಒಳಗೆ ಊಟ ಮಾಡ್ತೀವೋ ಬೆಳ್ಳಿ ತಟ್ಟೆ ಒಳಗೆ ಊಟ ಮಾಡ್ತೀವೋ ಅದು ಸಂಬಂಧ ಇಲ್ಲ. ಆದ್ರೆ ಅದ್ರೊಳಗೆ ಊಟ ಮಾಡುವಂತ ವಿಚಾರ ಯಾವತ್ತೂ ಸಹ ಅಣ್ಣನ ಮುಖ್ಯ ಆಗಿರ್ತದೆ ಹೊರತು ಹಸಿವನ್ನು ನಿಲ್ಲಿಸ್ಲಾಕ ಯಾವ ತಟ್ಟೆ ಒಳಗೆ ಊಟ ಮಾಡಕ್ಕೆ ಒಂದು ಮುಖ್ಯ ಆಗಿರ್ತಿಲ್ಲ. ಆಮೇಲೆ ಅಜ್ಜಿ ಕೇಳ್ತಾರ, ಅಷ್ಟಾದ್ರೂ ಅಜ್ಜಿ ಬಿಡುದಿಲ್ಲ, ಮತ್ತೆ ಕೇಳಕ್ ಶುರು ಮಾಡ್ತಾರೆ, ನೀವು ಯಾರು? ಅವಾಗ ಅಜ್ಜಿ ಮತ್ತೆ ಕೇಳಕ್ ಶುರು ಮಾಡ್ತಾರೆ, ನೀವು ಯಾರಿದ್ದೀರಿ, ನಿಮ್ಮ ಪರಿಚಯ ಹೇಳ್ರಿ. ಅವಾಗ ಮತ್ತೆ ಇವ್ರ ರಾಜ ಮತ್ತು ಮಹಾಪಂಡಿತ ಹೇಳಕ್ ಶುರು ಮಾಡ್ತಾರ, ನಾವು ಯಾತ್ರಿಕರಿದ್ದೀವಿ. ನಾವು ಯಾರಿದ್ದೀವಿ? ನಾವು ಯಾತ್ರಿಕರಿದ್ದೀವಿ ಅಂತ ಹೇಳ್ತಾರೆ. ಆಮೇಲೆ ಹಿಂದಾಗಡೆ ಅವಾಗ ಮುದುಕಿಯವರು ಹೇಳ್ತಾರ, ಅಜ್ಜಿಯವರು ಹೇಳ್ತಾರ, ಹೆಂಗೆ ಯಾತ್ರಿಕ ಆಗಕ್ಕೆ ಸಾಧ್ಯ ಐತಿ? ನೀವು ಯಾತ್ರಿಕ ಆಗಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ಜೀವನ ನಡಿಬೇಕಾಯ್ತಂದ್ರ ಸೂರ್ಯನಿಂದ ನಮ್ಮ ದಿನ ಶುರುವಾಗ್ತೈತಿ, ಚಂದ್ರನಿಂದ ನಮ್ಮ ದಿನ ಮುಖ್ಯ ಆಗ್ತೈತಿ. ಅವರು ನಿಜವಾದ ಯಾತ್ರಿಕರು. ನೀವು ಹೆಂಗೆ ಯಾತ್ರಿಕ ಆಗಕ್ಕೆ ಸಾಧ್ಯ ಐತಿ? ನೀವು ಯಾತ್ರಿಕ ಆಗಕ್ಕೆ ಸಾಧ್ಯ ಇಲ್ಲ. ನೀವು ಯಾರು ಹೇಳ್ರಿ ಅಂತ ಹೇಳಕ್ ಶುರು ಮಾಡ್ತಾರೆ. ಮತ್ತ ಮಹಾರಾಜಗ ಪಂಡಿತಗ ಮತ್ತೆ ಸಂಶಯ ಹುಡ್ತೈತಿ, ಇನ್ನು ಏನಾರ ಹೇಳ್ಬೇಕಪ್ಪ, ಒಟ್ಟು ನಮ್ಗ ಇನ್ನು ಸಂಜೆ ಆಗುತ್ತಾರೆ ಬರಾತೈತಿ, ನಾವು ಮತ್ತೆ ಹೊಳ್ಳಿ ನಮ್ಮ ಜಾಗಕ್ಕೆ ನಾವು ಹೋಗ್ಬೇಕಂದ್ರೆ ಮತ್ತೆ ನಾವು ಏನಂತಾರೆ ನಮ್ಮ ಪರಿಚಯ ಹೇಳಬೇಕು. ಕೊನೆ ಕೇಳ್ತಾರೆ, ನಾವು ಸನ್ಯಾಸಿಗಳಿದ್ವಿ. ರಾಜ ಮಹಾರಾಜ ಇದ್ದಂತ ಎಲ್ಲ ಐತೆ ಅಂತ ಹೇಳಿದ ವ್ಯಕ್ತಿಗಳು ಹೇಳಕ್ ಶುರು ಮಾಡ್ತಾರೆ, ನಾವು ಸನ್ಯಾಸಿಗಳಿದ್ದೀವಿ ಅಂತ ಹೇಳ್ತಾರೆ. ಆಮೇಲೆ ಅವಾಗ ಮುದುಕರು ಹೇಳ್ತಾರೆ, ನೀವು ಹೆಂಗೆ ಸನ್ಯಾಸಿ ಆಗ್ಲಾಕ ಸಾಧ್ಯ ಐತಿ? ನೀವು ಸನ್ಯಾಸಿಗಳಲ್ಲ, ನೀವು ಸುಳ್ಳು ಹೇಳತ್ತೀರಿ. ಮತ್ತ ಈ ಜಗತ್ತಿನೊಳಗ ಇರುವಂತದ್ದ ಸನ್ಯಾಸಿಗಳು ಇಬ್ರು, ಒಂದು ಸತ್ಯ, ಇನ್ನೊಂದು ಶಾಂತಿ. ಇವ ಎರಡು ಸನ್ಯಾಸಿಗಳು. ಯಾಕಂದ್ರ ಇವ್ರು ಎಲ್ಲಾರು ಮೆಚ್ತಾರ, ಆದ್ರೆ ಯಾರು ಇಟ್ಕೊಳಕ್ ಇಷ್ಟಪಡೋದಿಲ್ಲ, ಯಾರು ಅದನ್ನ ಹಿಡ್ಕೊಂಡು ಹೋಗಾಕ್ ವಿಚಾರ ಇಲ್ಲ. ಅದಕ್ಕ ನಿಜವಾದ ಸನ್ಯಾಸಿಗಳು ಯಾರು ಇಷ್ಟಂದ್ರ ಒಂದು ಸತ್ಯ, ಇನ್ನೊಂದು ಶಾಂತಿ. ಇವ ಎರಡು ವಿಚಾರಗಳ ಸನ್ಯಾಸಿಗಳದಾವ. ಮತ್ ವಿಚಾರ ಹೋಗ್ತಾ ಇದ್ವಿ, ಮತ್ ವಿಚಾರ ಆಗ್ಬಿಡಕ್. ಆಮೇಲೆ ಹಿಂದಾಗಡೆ ಮತ್ತೆ ನಾವ್ ಯಾರು ಮತ್ತೆ ಕೇಳ್ತಾರ, ಈಗ ಯಾರು? ಅವಾಗ ರಾಜ ಮತ್ತು ಮಹಾಪಂಡಿತ, ನಾವು ಪರದೇಶಿಗಳಿದ್ದೀವಿ, ನಾವು ಪರದೇಶಿಗಳಿದ್ದೀವಿ. ರಾಜ ಮಹಾರಾಜನ ವಿಚಾರ, ನಾವು ಪರದೇಶಿಗಳಿದ್ದೀವಿ ಅಂದ ಬಳಕ ಅಜ್ಜ ಆಟಾದ್ರೂ ಸುಮ್ಮನೆ ಇರೋದಿಲ್ಲ. ನೀವು ಹೆಂಗೆ ಪರದೇಶಗಳಾಗಕ್ಕೆ ಸಾಧ್ಯ ಐತಿ? ನೀವು ಪರದೇಶಗಳಾಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರ ಈ ಮಾನವನ ಎದೆಯೊಳಗೆ ಸಿಕ್ಕ ನರಳುತ್ತಿರುವಂತ ಆತ್ಮ ಒಂದ ಪರದೇಶಿ, ಅದು ಬಿಟ್ರೆ ಮತ್ತೆ ಯಾವ್ದು ಪರದೇಶಿ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಮತ್ತ ರಾಜ ಮಹಾಪಂಡಿತ ಏನ್ ಮಾಡಕ್ ಶುರು ಮಾಡ್ತಾರಪ್ಪ ಅಂದ್ರೆ ಮತ್ತೆ ತಮ್ಮ ಪ್ರಯತ್ನ ಶುರು ಮಾಡ್ತಾರೆ. ಅವಾಗ ಅಜ್ಜಿ ಕೇಳ್ತಾರೆ, ನೀವು ಯಾರು? ನಾವು ಸಹನಶೀಲರಿದ್ದೀವಿ. ಅಜ್ಜಿ ಇಷ್ಟೋ ತನಕ ಕೇಳಿದ್ರೆ ಮಹಾರಾಜಗ ಮಹಾಕವಿಗೆ ತಮ್ಮ ಬೆವರಿಡು ಹೋಗಿರ್ತಾರೆ. ಯಾಕಂದ್ರ ಎಷ್ಟು ವಿಚಾರಗಳು ಹೇಳಿದ್ರು ತರಟಾಗಿ ಒಪ್ಪಾಕ ತಯಾರಿಲ್ಲ. ಎಷ್ಟು ಜ್ಞಾನಗಳನ್ನು ಓದಿದೀವಿ, ಎಷ್ಟು ಗ್ರಂಥಗಳನ್ನ ಅಭ್ಯಾಸ ಮಾಡಿದೀವಿ, ಎಲ್ಲ ಮಾಡಿದ ಕಡೆ ಈ ಅಜ್ಜಿಗೆ ಉತ್ತರ ಕೊಡೋದು ನಾವು ಯಾರಿಂದ ಉತ್ತರ ಕೊಡೋದು ಆಗಲ್ಲ ಅಂತ ವಿಚಾರ ಹುಡ್ಲಾಕ್ ಶುರು ಆಗ್ತದೆ. ಆಮೇಲೆ ಅವ್ರು ಹೇಳ್ತಾರ, ಇಷ್ಟೋ ತನಕ ನಿಮ್ಮ ಮಾತು ಕೇಳಿದ್ವಲ್ಲ, ನಾವು ಸಹನಶೀಲರಿದ್ದೀವಿ. ನಾವು ಯಾರಿದ್ದೀವಪ್ಪ ಅಂದ್ರೆ ಸಹನಶೀಲರಿದ್ದೀವಿ. ಅವಾಗ ಹೇಳ್ತಾರ, ಅಜ್ಜಿ ನೀವು ಎಂತ ಸಹನಶೀಲರಾಗಕ್ಕೆ ಸಾಧ್ಯ ಆಗ್ತದೆ? ನೀವು ಸಹನಶೀಲರಾಗಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರ ಹೆತ್ತ ತಾಯಿ ಮತ್ತು ಈ ಭೂಮಿ ತಾಯಿ ಹೆತ್ತ ಸಹನ ಇರುವಂತ ವಿಚಾರ ಬಿಟ್ಟರೆ ಮತ್ತೊಬ್ಬ ಯಾರು ಸಹ ಈ ಸಹನ ಸಾಧ್ಯ ಇಲ್ಲ. ಹೆತ್ತ ತಾಯಿ ಮತ್ತು ಈ ಭೂಮಿ ತಾಯಿ ಅಷ್ಟು ಸಹನೆ ಯಾರ ಹಂತೇಲೂ ಇಲ್ಲ ಅಂತ ಹೇಳ್ತಾರೆ. ಮುಂದ ರಾಜ ಅನಿಸ್ತೈತಿ, ನಾವು ಬರೀ ಶಿಸ್ತ ಬಗ್ಗೆ ಹೇಳಾಕ್ತೀವಿ,
ಅದ್ರ ಸಲುವಾಗಿ ನಾ ಅಜ್ಜಿಗೆ ನಾವೇನ್ ಮಾಡೋನು ನಮ್ಮ ದುರ್ಬಲತೆ ಬಗ್ಗೆ ವಿಚಾರ ಮಾಡೋನು. ಅವಾಗ ಹೇಳಕ್ ಶುರು ಮಾಡ್ತಾರ, ನಾವು ದುರ್ಬಲರಿದ್ದೀವಿ, ನಾವು ದುರ್ಬಲರಿದ್ದೀವಿ ಅಂತ ಹೇಳಕ್ ಶುರು ಮಾಡ್ತಾರೆ. ಆಮೇಲೆ ಅಜ್ಜಿ ಹೇಳ್ತಾರ, ನೀವೇನು ದುರ್ಬಲರಾಗ್ತೀರಿ, ನೀವು ದುರ್ಬಲ ಆಗಕ್ ಸಾಧ್ಯ ಇಲ್ಲ. ನಿಜವಾದ ದುರ್ಬಲರು ಯಾವಪ್ಪ ಅಂದ್ರ ಈಗಿನ ಪ್ರಾಣಿಗಳು, ಮನುಷ್ಯನ ಸ್ವಾರ್ಥದ ಸಲುವಾಗಿ ಅವುಗಳ ಈಗಿನ ಭೂಮಿಗಳಾಗಲಿ, ವಿಚಾರಗಳಾಗಲಿ, ಪ್ರಾಣಿಗಳಾಗಲಿ, ಇವು ಪಕ್ಷಿಗಳಾಗಲಿ, ಇವು ದುರ್ಬಲರು. ಯಾಕಂದ್ರ ಇವು 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 ಇದ್ರ ಕೂಡ ಅನ್ಯಾಯ ನಡೆದ ಸಲ ಅವು ಹೇಳ್ಕೊಳಕ್ ಸಾಧ್ಯ ಇಲ್ಲ, ತನ್ನ ಕೂಡ ಅನ್ಯಾಯ ಆದ ಸಲ ಯಾರ ಮುಂದೆ ತೋರ್ಕೊಳಕ್ ಸಾಧ್ಯ ಇಲ್ಲ. ಅದ್ರ ಸಲುವಾಗಿ ಮನುಷ್ಯನ ಕೈಯೊಳಗೆ ಸಿಕ್ಕ ಕಷ್ಟದೊಳಗೆ ಇರುವಂತ ಈ ಪ್ರಾಣಿಗಳು, ಪಕ್ಷಿಗಳು, ಇವು ದುರ್ಬಲರು. ಇವು ಬಿಟ್ರ ನೀವೇನು ದುರ್ಬಲರಾಗ್ತೀರಿ. ಆಮೇಲೆ ಹಿಂದಾಗಡೆ ಕೊನೆಗೆ ಮಹಾರಾಜ ಪಂಡಿತ ಇಬ್ಬರು ಕೈ ಮುಗಿದು ಹೇಳ್ತಾರ, ಅಜ್ಜಿ ನಿನ್ನ ಜ್ಞಾನವನ್ನು ನಾವು ಸೋತ್ ಬಿಟ್ಟೇವಿ, ನಮ್ಮ ಕೈಯಿಂದ ಸಾಧ್ಯ ಆಗೋದಿಲ್ಲ, ಇನ್ನು ನಿನಗೆ ಉತ್ತರ ಕೊಡುವಷ್ಟು ನಮಗೆ ತಿಳುವಳಿಕೆನೂ ಉಳಿದಿಲ್ಲ, ನಮಗೆ ಜ್ಞಾನನೂ ಉಳಿದಿಲ್ಲ, ನಮ್ಮ ಅಂತಲಿದ್ದಂಥ ಜ್ಞಾನ ಭಂಡಾರನ ಆಗಿ ಹೋಯ್ತು, ಮತ್ತು ನಾವು ಸೋತೀವಿ ಅಂತ. ಅವಾಗ ಹೇಳ್ತಾರ, ನೀವು ರಾಜರು, ನೀವು ಮಹಾಕವಿಗಳು, ನೀವು ಸೋಲಕ್ಕೆ ಹೆಂಗೆ ಸಾಧ್ಯ ಆಗ್ತೈತಿ. ಸೋಲುವಂಥವ್ರು ಯಾರಪ್ಪ ಅಂದ್ರೆ ಒಬ್ಬ ಬಡ ತಂದೆ 8 ಮಕ್ಕಳ ಹೆಣ್ಮಕ್ಳನ್ನ ಹಡ್ದ ಅವ್ರ ಎಲ್ಲಾ ವಿಚಾರಗಳು ಅವ್ರಿಗೆ ಸರಿಸಮದಾಗಿ ಅವ್ರು ನೋಡ್ಕೊಂಡು ಸಂಭಾಳಿಸ್ಕೊಂಡು ಹೋಗ್ತಿರ್ತಾನಲ್ಲ, ನಿಜವಾದ ಸೋತಂತ ವ್ಯಕ್ತಿ ಒಬ್ಬ ಬಡ ತಂದೆ ಅಂತ ಹೇಳ್ತಾರ. ಆಮೇಲೆ ಹಿಂದಾಗಡೆ ರಾಜ ಹೇಳ್ತಾರ, ಇದೇನಪ್ಪ ಇನ್ನು ಸೋತಿ ಒಂದು ಸಲ ಬಿಡಾಕ್ ಶುರುವಿಲ್ಲ ನಮ್ಮನ್ನ. ಮತ್ತೆ ಹಿಂದಾಗಡೆ ನೀವು ಯಾರು ಅಂತ ಕೇಳಿದಾಗ ಆಮೇಲೆ ಲಾಸ್ಟ್ ಕೊನೆಗೆ ಹೇಳ್ತಾರ, ನಾವು ಮೂರ್ಖರಿದ್ದೀವಿ. ಕೊನೆಗೆ ಎಲ್ಲಿ ರಾಜ, ನಾ ಮಹಾಕವಿ ಇದ್ದೀನಿ, ನಾ ಮಹಾ ಸನ್ಯಾಸಿ ಇದ್ದೀನಿ, ಯಾತ್ರಿಕಿದ್ದೀನಿ, ಎಲ್ಲ ಹೇಳಿದ ಬಳಕ ಕೊನೆಗ ನಾ ಏನಿದನಪ್ಪ ಅಂದ್ರೆ ಮೂರ್ಖಿದ್ದೀನಿ ಅಂತ ಹೇಳ್ತಾರೆ. ನಿಜವಾದ ಮೂರ್ಖ ಸಮಾಜದೊಳಗೆ ಯಾರು ಬರ್ತಾನೆ ಹೇಳ್ತೀರಿ ಇವಾಗ, ಯಾರು ಸಾಲ ತಗೊಂಡ ಸಾಲ ಮಾಡಿ ಆ ಸಾಲ ಸಾಲ ಹೆಂಗೆ ತೀರಿಸ್ಬೇಕಂತ ಗೊತ್ತಲ್ಲಾರ್ದ ಸಾಲ ಮಾಡ್ತಾನಲ್ಲ, ನಿಜವಾದ ಮೂರ್ಖರು ಅವ್ರ. ಅದಕ್ಕೆ ನೀವು ಏನೋ ವಿಚಾರದಿಂದ ಏನೋ ಒಂದು ಬೆಳಿಬೇಕು ಮಾಡಬೇಕು ಅಂದ್ರೆ ದಯವಿಟ್ಟು ದುಡೀರಿ, ದುಡ್ದ ಮಾಡಿ ಆಮೇಲೆ ಯಾರಂತಲೇ ಒಂದು ದುಡ್ಡು ಇಸ್ಕೊಂಡಿರಿ, ವಿಚಾರ ಮಾಡಿರಿ ಅಂದ್ರೆ ಅದನ್ನ ಹಿಂದೆ ತಿರುಗಿಸೋದು, ಅದ್ರ ವಿಚಾರಗಳಲ್ಲಿ ಲಕ್ಷ್ಯ ಇರಲಿ. ಯಾಕಂದ್ರೆ ಪ್ರತಿಯೊಬ್ಬರು ಶ್ರಮ ಪಟ್ಟು 1 ರೂಪಾಯಿನ ಬಳಕೆ ಮಾಡಿರ್ತಾರ. ದಯವಿಟ್ಟು ಅವ್ರ ರೂಪಕ್ಕೆ ಮೋಸ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಸಾಲ ತಗೊಂಡ್ರೆ ಸರಿಯಾದ ಸಮಯಕ್ಕೆ ಅವ್ರವ್ರಿಗೆ ಮುಟ್ಸುವಂಥವ್ರಾಗ್ರಿ. ಅದಕ್ಕೆ ನಿಜವಾದ ಮೂರ್ತರು ಸಾಲ ತಗೊಂಡು ಯಾರು ಹೇಳಿ ತೀರ್ಸಾಕಾಗೋದಿಲ್ಲ, ಅವ್ರು ನಿಜವಾದ ಮೂರ್ತರು ಅಂತ ಹೇಳಿ ಅಜ್ಜಿ ಹೇಳ್ತಾರೆ. ಆ ಮಹಾರಾಜರಿಗೆ ಮತ್ತು ಮಹಾ ಪಂಡಿತರಿಗೆ ಅವ್ರು ಹೇಳ್ತಾರ ನಿಜವಾದ ಮೂರ್ತರು ಅವರು. ಕೊನೆಯದಾಗಿ ಹೇಳ್ತಾರ, ಅಜ್ಜಿ ನೀವು ಪಾದಕ್ಕೆ ಅವ್ರ ಮಹಾರಾಜ ಕವಿ ಹೇಳ್ತಾರ, ಪಾದಕ್ಕೆ ಬಿದ್ದ ನಮ್ಗೆ ನಾನು ಅಂತ ಗರ್ವ, ನಾ ಮಹಾರಾಜ ಇದ್ದೀನಿ, ಮಹಾ ಪಂಡಿತ ಇದ್ದೀನಿ, ಬರೀ ಬಿರುದುಗಳನ್ನ ಕೇಳಿ ಅದನ್ನ ಕೇಳಿ ನಾವೇನ್ ಮಾಡಿದ್ವಿ, ನಮ್ಮೊಳಗೆ ನಾನು ಅಂತ ಅಹಂಕಾರ ಹೆಚ್ಚಾಗಿದ್ದು. ಇವತ್ತ ಸರಿಯಾದ ವಿಚಾರ ನೀವು ನಮಗೆ ಬೆಳಕಿಗೆ ತಗೊಂಡ್ಬಂದಿದ್ದೀವಿ, ನಮಗೆ ಜ್ಞಾನಕ್ಕೆ ತಗೊಂಡ್ಬಂದಿದ್ದೀವಿ ಅಂತೇಳಿ ಹೇಳ್ತಾರ. ಆಮೇಲೆ ಅಜ್ಜಿ ಪಾದಕ್ಕೆ ಬೀಳ್ಬಿಟ್ಲೆ ಅಜ್ಜಿ ಅವ್ರ ಮನಸ್ಕರಿಗೆ ಹೇಳ್ತಾರ, ನೋಡ್ಲಿ ನಾನು ನಿಮಗಿನ ಹಾದಿ ಹೇಳ್ತೇನೆ, ಏನ್ ಮಾಡ್ತೀನಿ, ನಾ ಇನ್ನು ನಿಮಗ ಯಾವ ಹಾದಿಗೆ ಹೋಗ್ಬೇಕಲ್ಲ ನಿಮ್ಗೆ ನಾ ಹಾದಿ ತಿಳಿಸ್ತೀನಿ ಅಂತ ಬಳಕ ಅಜ್ಜಿ ಕೇಳಿದಾರ. ಹಂಗಾದ್ರ ನಮ್ಮ ಹಾದಿ ಏನ್ ಐತ್ರಿ? ಅವಾಗ ಹೇಳ್ತಾರ, ನಮ್ಮ ಹಾದಿ ಯಾವ್ದೈತ್ರಿ? ಅವಾಗ ಅಜ್ಜಿ ಹೇಳ್ತಾರ, ನೀವು ಹಾದಿ ತಪ್ಪೇ ಬಂದಿಲ್ಲ, ನೀವು ಸರಿಯ ಹಾದಿ ಒಳಗ ಇದ್ರಿ, ಅದನ್ನ ಹಾದಿ ಹಿಡ್ಕೊಂಡು ಹೋಗ್ರಿ, ಅದೇ ಸರಿಯಾದ ಹಾದಿ ಐತಿ ಅಂತ ಅಜ್ಜಿ ಹೇಳ್ತಾರ. ಅದೇ